ಈ ಯೆಲ್ಲೋ ಲೈನ್ ಮೆಟ್ರೋ ಸಂಚಾರ ಯಾವಾಗ ಆರಂಭ ಆಗುತ್ತೆ ಅಂಥೇಳಿ ಬೆಂಗಳೂರಿಗರು ಜಾತಕ ಪಕ್ಷಿಯ ರೀತಿಯಲ್ಲಿ ಕಾಯ್ತಾ ಇದ್ದಾರೆ. 4-5 ವರ್ಷ ಆದರೂ ಇನ್ನೂ ಮಾತ್ರ ಸಂಚಾರಕ್ಕೆ ಅವಕಾಶವೇ ಸಿಗ್ತಾ ಇಲ್ಲ. ಪದೇ ಪದೇ ಡಿಲೇ ಆಗ್ತಾ ಇದೆ. ಇದರ ನಡುವೆ ಈಗ ಮತ್ತೊಂದು ವಿಚಾರ ಕೂಡ ಮುನ್ನೆಲೆಗೆ ಬರ್ತಾ ಇದೆ. ಏನದು ವಿಚಾರ ಅಂದ್ರೆ ಇಲ್ಲಿದೆ ನೋಡಿ ಡೀಟೇಲ್ಸ್. ಯೆಲ್ಲೋ ಮೆಟ್ರೋ ಮಾರ್ಗ ಓಪನ್ ಯಾವಾಗ? ಜನವರಿ ಮುಗಿದರೂ ಬರಲೇ ಇಲ್ಲ ರೈಲುಗಳು. 4 ವರ್ಷಗಳಿಂದ ಕಾದ ಜನರಿಗೆ ಮತ್ತೆ ನಿರಾಸೆ. ಬೆಂಗಳೂರಿನ ಯೆಲ್ಲೋ ಮೆಟ್ರೋ ಮಾರ್ಗ ಮೋಸ್ಟ್ ಎಕ್ಸೈಟೆಡ್ ಮಾರ್ಗ. ಆದರೆ ಜನಕ್ಕೆ ಈ ಮಾರ್ಗದ ಮೇಲೆ ಎಕ್ಸ್ಪೆಕ್ಟೇಷನ್ ಅನ್ನೋದೇ ಇಲ್ಲದಂತಾಗಿ ಹೋಗಿದೆ. ಯಾಕಂದ್ರೆ ಹೇಳಿದ ಸಮಯಕ್ಕೆ ಕೆಲಸ ಮುಗಿಯದೆ ಅದೇ ರಾಗ ಅದೇ ಹಾಡು ಅನ್ನೋ ರೀತಿಯಾಗಿದೆ. ಕಳೆದ 4-5 ವರ್ಷಗಳಿಂದ ಈ ಮಾರ್ಗ ಓಪನ್ ಆಗುತ್ತೆ ಅಂತ ಕಾದು ಕಾದು ಸುಸ್ತಾದ ಜನ ಯಾವಾಗಾದ್ರೂ ಓಪನ್ ಆಗ್ಲಿ ಅಂತ ನಂಬಿಕೆನೆ ಬಿಟ್ಟಿದ್ದಾರೆ. ಈ ಮಧ್ಯೆ ಈಗ ಮತ್ತೆ ರೈಲಿನ ವಿಚಾರದಲ್ಲೂ ಇದೇ ರೀತಿ ತಡವಾಗ್ತಿದ್ದು ಯಾವುದು ಅಂದುಕೊಂಡಂತೆ ಆಗ್ತಿಲ್ಲ ಅನ್ನೋದು ಮತ್ತೆ ಸಾಬೀತಾಗಿದೆ. ಹೌದು, ಯೆಲ್ಲೋ ಲೈನ್ಗೆ ಬೇಕಾದ ಟ್ರೈನ್ಗಳಿಗೆ ಕೋಲ್ಕತಾದ ಚೀನಾದ CRRC ರೈಲ್ವೆ ಕೋಚ್ ಉತ್ಪಾದನಾ ಕಂಪನಿಯೊಂದಿಗಿನ ಒಪ್ಪಂದ ಆಗಿತ್ತು. ಇದರ ಅಡಿಯಲ್ಲಿ ಕೋಲ್ಕತಾ ಮೂಲದ ಟಿಟಾಘರ್ ರೈಲ್ ಸಿಸ್ಟಮ್ಸ್ ಲಿಮಿಟೆಡ್ ನಿರ್ಮಿಸಿದ ಈ ರೈಲಿಗೆ ಜನವರಿ 7ನೇ ತಾರೀಕು ಚಾಲನೆ ನೀಡಲಾಗಿತ್ತು. ಚಾಲನೆ ಬಳಿಕ ಜನವರಿ ತಿಂಗಳಲ್ಲೇ ಆ ಒಂದು ಸೆಟ್ ರೈಲು ಬೆಂಗಳೂರಿಗೆ ಬಂದು ಸೇರಲಿದೆ ಅಂತ ಹೇಳಲಾಗಿತ್ತು. ಆದ್ರೆ ಈಗ ಹೇಳಿದ ಸಮಯ ಮುಗಿದಿದ್ರು ಆ ರೈಲು ಬೆಂಗಳೂರು ತಲುಪಿಲ್ಲ. ರಸ್ತೆ ಮಾರ್ಗವಾಗಿ ಕೋಲ್ಕತಾದಿಂದ ಹೊರಟ ರೈಲು ಬೆಂಗಳೂರು ತಲುಪಲು ಇನ್ನೂ 1 ವಾರಗಳ ಕಾಲ ಬೇಕಾಗಬಹುದು ಅಂತ ಹೇಳಲಾಗುತ್ತಿದ್ದು ಫೆಬ್ರವರಿ 10ರೊಳಗೆ ಬೆಂಗಳೂರು ಸೇರುವ ಸಾಧ್ಯತೆ ಇದೆ. ಇನ್ನು ಫೆಬ್ರವರಿ ಮೊದಲ ವಾರಕ್ಕೆ ರೈಲು ಬಂದ ಬಳಿಕ ಟೆಸ್ಟಿಂಗ್ ಕಾರ್ಯ ಆರಂಭಿಸಬೇಕಿದೆ. ರೈಲಿನ ಕ್ಷಮತೆ ಪರಿಶೀಲನೆ ಮುಗಿಯೋಕೆ ಸುಮಾರು 20 ದಿನದಿಂದ 1 ತಿಂಗಳ ಕಾಲಾವಕಾಶ ಬೇಕು. ಹೀಗಾಗಿ ಮಾರ್ಚ್ ಅಂತ್ಯಕ್ಕಾದ್ರೂ ಈ ಮಾರ್ಗ ಓಪನ್ ಆಗಬಹುದು ಅಂತ ಕಾದವರಿಗೆ ಈ ಡೇಟ್ ಕೂಡ ಡೌಟ್ ಅನ್ನೋದು ಗೊತ್ತಾಗಿದೆ. ಒಟ್ಟಾರೆ ಈ ಎಲ್ಲಾ ಅಡೆತಡೆ ಗಮನಿಸಿದ್ರೆ ಯಾಕೋ ಏನೋ ಯೆಲ್ಲೋ ಮಾರ್ಗಕ್ಕೆ ಓಪನ್ ಆಗೋ ಭಾಗ್ಯ ಕೂಡಿ ಬಂದಿಲ್ಲ ಅನ್ನೋ ಭಾವನೆ ವ್ಯಕ್ತವಾಗಿದೆ. ಹಾಗಾಗಿ ಜನ ಕಾಯಲೇಬೇಕಿದೆ. ರಘು ಮರಿಸ್ವಾಮಿ, ಮೆಟ್ರೋ ಬ್ಯೂರೋ, ಪಬ್ಲಿಕ್ ಟಿವಿ, ಬೆಂಗಳೂರು.